ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾನು ನಿಮಗೆ ಮ್ಯಾಂಗೋ ರಬ್ಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ತುಂಬಾ ಈಸಿ ಮತ್ತು ಟೇಸ್ಟಿಯಾಗಿರುತ್ತೆ. ನೀವೇನಾದರೂ ನನ್ನ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂತಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ರಬ್ಡಿ ಮಾಡೋದಕ್ಕೆ ನಾನಿಲ್ಲಿ ತಗೊಂಡಿದ್ದೀನಿ 1 ಕಪ್ ಮ್ಯಾಂಗೋ ಪ್ಯೂರಿ, ಅರ್ಧ ಲೀಟರ್ ಹಾಲು, 2 ಟೇಬಲ್ ಸ್ಪೂನ್ ಹಾಲಿನ ಪುಡಿ, 3 ಟೇಬಲ್ ಸ್ಪೂನ್ ಶುಗರ್ನ ನಾನಿಲ್ಲಿ ಕಮ್ಮಿನೇ ಹಾಕ್ಕೋತಾ ಇದ್ದೀನಿ, ಯಾಕಂದರೆ ಮ್ಯಾಂಗೋ ಸ್ವೀಟ್ ಆಗಿದೆ ಅದಕ್ಕೆ. 1 ಸ್ಲೈಸ್ ಬ್ರೆಡ್ ತಗೊಂಡು ಅದನ್ನು ನೀವು ಬ್ರೆಡ್ ಕ್ರಮ್ಸ್ ಮಾಡಿ, 1 ಟೀ ಸ್ಪೂನ್ ಕಸ್ಟರ್ಡ್ ಪೌಡರ್ಗೆ ಸ್ವಲ್ಪ ನೀರು ಹಾಕಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿರಿ. ನೋಡಿ, ನಾನಿಲ್ಲಿ ಈ ಥರ ಮ್ಯಾಂಗೋ ತಗೊಂಡಿದ್ದೀನಿ. ಯಾವ ಥರ ಮ್ಯಾಂಗೋ ಬೇಕಾದರೂ ತಗೋಬೋದು. ಅದನ್ನು ಪೇಸ್ಟ್ ಮಾಡಿ ಫ್ರಿಡ್ಜಲ್ಲಿ ಇಟ್ಟಿರಿ. ಇವಾಗ ಒಂದು ನಾನ್ ಸ್ಟಿಕ್ ಪ್ಯಾನ್ನಲ್ಲಿ ಹಾಲು ತಗೊಂಡು ಹಾಲನ್ನು ಕುದಿಸೋಣ. ನೀವು ನೋಡ್ತಾ ಇದ್ದೀರಾ, ಹಾಲು ಕುದಿ ಬಂದಿದೆ. ಹಾಲಿನ ಕೆನೆ ಏನಿದೆ ಅದನ್ನು ಪಾತ್ರೆ ಸೈಡಲ್ಲಿ ಕಲೆಕ್ಟ್ ಮಾಡ್ತಾ ಬರಬೇಕು. ಈ ಪ್ರೊಸೆಸ್ನ ನಾವು ಒಂದು 5 ಸಲ ಮಾಡಬೇಕು. ಹಾಲನ್ನು ಕುದಿಸ್ತಾ ಇರಿ, ಆವಾಗ ಕೆನೆ ಬರುತ್ತೆ. ನೋಡಿ, ಇಷ್ಟು ಹಾಲಿನ ಕೆನೆ ಕನೆಕ್ಟ್ ಆಗಿದೆ. ಇದಕ್ಕೆ ಇವಾಗ ನಾವು ಹಾಲಿನ ಪುಡಿನ ಸೇರಿಸೋಣ. ಹಾಲಿನ ಪುಡಿನ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಅದನ್ನು ಕುದಿಸ್ಬೇಕು. ಇವಾಗ ಬ್ರೆಡ್ ಕ್ರಮ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಪಾತ್ರೆ ಸೈಡಲ್ಲಿರೋ ಕೆನೆ ಕೂಡ ಮಿಕ್ಸ್ ಮಾಡಿ 1-2 ನಿಮಿಷ ಕುದಿಸಿ. ಇವಾಗ ಇದಕ್ಕೆ ಶುಗರನ್ನು ಹಾಕೋಣ. ಶುಗರ್ ಚೆನ್ನಾಗಿ ಮಿಕ್ಸ್ ಆದಮೇಲೆ ಏಲಕ್ಕಿ ಪೌಡರ್ನ ಹಾಕೋಣ ಸ್ವಲ್ಪ. ಇವಾಗ ಕಸ್ಟರ್ಡ್ ಪೌಡರ್ ಏನಿದೆ ಅದನ್ನು ಸ್ಲೋಲಿ ಹಾಕ್ತಾ ಬರಬೇಕು. ಒಂದು ಕೈಯಲ್ಲಿ ಹಾಕ್ತಾ ಬರಬೇಕು, ಒಂದು ಕೈಯಲ್ಲಿ ಮಿಕ್ಸ್ ಮಾಡಬೇಕು. 2-3 ನಿಮಿಷ ಕುದಿಸಿದ್ರೆ ಸಾಕು, ಇದು ಗಟ್ಟಿಯಾಗಿ ಬಿಡುತ್ತೆ. ನೋಡಿ, ಇದು ಇವಾಗ ಆಗಿದೆ. ಇದನ್ನು ನಾವು ಒಂದು ಪಾತ್ರೆಗೆ ಹಾಕ್ಕೊಂಡು ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಇದನ್ನು ನಾವು ಫ್ರಿಡ್ಜಲ್ಲಿ ಇಟ್ಟೋಣ. ನೋಡಿ, ಇದನ್ನು ನಾನು ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಇದನ್ನು ನಾನಿವಾಗ ಮಿಕ್ಸ್ ಮಾಡಿ ತೋರಿಸ್ತೀನಿ. ಸ್ವಲ್ಪ ಮಿಕ್ಸ್ ಆದಮೇಲೆ ಇದಕ್ಕೆ ಫ್ರಿಡ್ಜಲ್ಲಿ ಇಟ್ಟಿದ್ದಂತಹ ಮ್ಯಾಂಗೋ ಪ್ಯೂರಿನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ನಾನು ಪಿಸ್ತಾ ಪೌಡರಿಂದ ಗಾರ್ನಿಷ್ ಮಾಡ್ತೀನಿ. ಮ್ಯಾಂಗೋ ರಬ್ಡಿ ರೆಡಿಯಾಗಿದೆ. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.